ಗೋರು ಚನ್ನಬಸಪ್ಪ. ಜಾನಪದವನ್ನೇ ಉಸಿರಾಡುತ್ತಾ ನಾಡಿನೆಲ್ಲೆಡೆ ಅದರ ಕಂಪನ್ನು ಬಿತ್ತಿದವರಲ್ಲಿ ಗೋರು ಚನ್ನಬಸಪ್ಪ ಅವರದು ಪ್ರಮುಖ ಪಾಲು. ಗೋರುಚ ಎಂದೇ ಕರ್ನಾಟಕದಲ್ಲಿ ಖ್ಯಾತಿ ಪಡೆದ ಇವರ ಜನನ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೊಂಡೇದಹಳ್ಳಿಯಲ್ಲಿ 1930 ಮೇ 18 ಆಯಿತು. ಇವರ ತಂದೆ ರುದ್ರಪ್ಪ ಗಿರಿಗೌಡರ, ತಾಯಿ ಅಕ್ಕಮ್ಮ. ಚನ್ನಬಸಪ್ಪನವರ ಪ್ರಾಥಮಿಕ ವಿದ್ಯಾಭ್ಯಾಸ ಹಡಗಲು ತಿಮ್ಮಾಪುರದಲ್ಲಾದರೆ ಮಾಧ್ಯಮಿಕ ಮತ್ತು ಪ್ರೌಢ ಶಿಕ್ಷಣ ಬೀರೂರಿನಲ್ಲಾಯಿತು. ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಖಾದಿ ಉಡುಪನ್ನು ತೊಡಲು ಪಣತೊಟ್ಟರು. 1948ರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಥಮಿಕ ಶಾಲಾ ಉಪಾಧ್ಯಾಯರಾಗಿ ಸೇವೆ ಆರಂಭಿಸಿದ ಚನ್ನಬಸಪ್ಪನವರು ಮುಂದೆ ಸಮುದಾಯ ಅಭಿವೃದ್ಧಿ ಇಲಾಖೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳಲ್ಲಿ 10 ಹುದ್ದೆಗಳನ್ನು ನಿರ್ವಹಿಸಿ 40 ವರ್ಷಗಳ ದೀರ್ಘ ಸೇವೆ ಸಲ್ಲಿಸಿ 1988 ಮೇ 18 ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದ್ದರು. ಜಿ ನಾರಾಯಣ್ ಅವರು ಅಧ್ಯಕ್ಷರಾಗಿದ್ದಾಗ ಒಂದು ದೊಡ್ಡ ಕೆಲಸ ಮಾಡಿದ್ವು ಅಂತ ನನಗನ್ನಿಸ್ತದೆ. ಅതെಂದರೆ ಅದುವರೆಗೆ ಅಲಕ್ಷ್ಯಕ್ಕೆ ಒಳಗಾಗಿದ್ದಂತಹ ಜನಪದ ಕಲೆಗಳ ಬಗ್ಗೆ ಒಂದು ದಾಖಲೀಕರಣ ಯೋಜನೆ ಹಾಕ್ಕೊಂಡು ಅದೇ ಮೊದಲನೇ ಬಾರಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಜನಪದ ಕಲೆಗಳನ್ನು ಪ್ರದರ್ಶನ ಮಾಡಿದ್ವು. ಹಾಗೆ ರಾಜ್ಯ ಮಟ್ಟದಲ್ಲೂ ಕೂಡ ಬೆಂಗಳೂರಿನಲ್ಲಿ 3 ದಿವಸದ ಬೃಹತ್ ಕಲಾಮೇಳ ನಡೆಯಿತು. ಆ ಸಂದರ್ಭದಲ್ಲಿ ನಾವು ಜನಪದ ಕಲೆಗಳು ಅಂಥೇಳಿ ಒಂದು ಒಳ್ಳೆಯ ದಾಖಲೆ ಪುಸ್ತಕವನ್ನು ತಂದು, ಅದಕ್ಕಿಂತ ಮುನ್ನ ನಾವು ತರೀಕೆರೆಯಲ್ಲಿ ಅಖಿಲ ಕರ್ನಾಟಕ ಜಾನಪದ ಸಮ್ಮೇಳನವನ್ನು ಒಂದು ಮಾಡಿದ್ವಿ. ಅದೇ ಮೊದಲನೇ ಬಾರಿಗೆ ಅದು ನಡೆದಿದ್ದು. ಆಗಿದ್ದ ಮಹಾರಾಜರು ಕೂಡ ಆ ಸಮ್ಮೇಳನಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ತಂದಂಥ ಹುನ್ನಬೆತ್ತೆಯು ಹೊಲಕ್ಕೆಲ್ಲ ಗ್ರಂಥ ನನಗೆ ತುಂಬ ಸಮಾಧಾನ ಮತ್ತು ಅಭಿಮಾನ ಉಂಟು ಮಾಡಿರುವಂತಹ ಗ್ರಂಥ ಅದು. ಹೀಗಾಗಿ ಮತ್ತು ನನಗೆ ಜಾನಪದದ ಬಗ್ಗೆ ಇರುವಂಥ ಒಲವು, ವಿಶೇಷವಾಗಿ ನಾನು ಹುಟ್ಟಿದ ಹಳ್ಳಿಯ ಬಗ್ಗೆ ನನಗಿದ್ದಂತಹ ಒಂದು ಸಂಬಂಧ, ಅದನ್ನು ನಾನು ಇವತ್ತೂ ಕೂಡ ನಾನು ಬಿಟ್ಟಿಲ್ಲ. ಗೋರುಚ ಅವರಿಗೆ ಸದಾ ಜಾನಪದದ್ದೇ ಕನಸು. ಆ ಕಾರಣದಿಂದಲೇ 1967ರಲ್ಲಿ ತರೀಕೆರೆಯಲ್ಲಿ ನಡೆದ ಪ್ರಪ್ರಥಮ ಕರ್ನಾಟಕ ಜಾನಪದ ಸಾಹಿತ್ಯ ಸಮ್ಮೇಳನದ ಜೀವನಾಡಿಯಾಗಿ ಕೆಲಸ ಮಾಡಿದರು. ಅವರ ಈ ಪ್ರಯತ್ನದಿಂದಾಗಿ ಜನಪದ ಸಾಹಿತ್ಯ ಕಲೆಗಳಿಗೆ ಒಂದು ಅಧಿಕೃತ ಸಾಂಸ್ಕೃತಿಕ ಮನ್ನಣೆ ದೊರಕಿತೆಂದೇ ಹೇಳಬೇಕು. ಆ ಸಂದರ್ಭದಲ್ಲಿ ಹೊರತಂದ ಸಾರ್ವಕಾಲಿಕ ಶ್ರೇಷ್ಠ ಕೃತಿ ಹೊನ್ನಬಿತ್ತೇವು ಹೊಲಕ್ಕೆಲ್ಲ ಹಾಗೂ ನಂತರದ ವರ್ಷಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿದ ಕರ್ನಾಟಕ ಜನಪದ ಕಲೆಗಳು ಗ್ರಂಥಗಳ ಸಂಪಾದಕರಾಗಿ ಅಮೂಲ್ಯ ಕಾರ್ಯ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಕರ್ನಾಟಕ ಜಾನಪದ ಕ್ಷೇತ್ರದಲ್ಲಿ ಇವೆರಡು ಕೃತಿಗಳು ಮಹತ್ವದ ಕೃತಿಗಳಾಗಿದ್ದು ಜಾನಪದ ಆಸಕ್ತರೆಲ್ಲರಿಗೂ ದಾರಿದೀಪವಾಗಿವೆ. ಕನ್ನಡವನ್ನೇ ಉಸಿರಾಗಿಸಿಕೊಂಡಿದ್ದ ಗೋರುಚ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾನಪದ ವಿಭಾಗದಲ್ಲಿ ಸಂಚಾಲಕರಾಗಿ, ಪರಿಷತ್ ಪತ್ರಿಕೆಯ ಸಂಪಾದಕರಾಗಿ, ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ, ನಂತರ 1992-95 ಅವಧಿಯಲ್ಲಿ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮುಖ್ಯವಾಗಿ ಆರ್ಥಿಕ ಭದ್ರತೆ ಕಲ್ಪಿಸಿದರು. ಇವರ ಅವಧಿಯಲ್ಲಿ ರೂಪಿಸಿದ ಅಮೃತ ನಿಧಿ ಸಂಗ್ರಹ ಮತ್ತು ದತ್ತಿ ನಿಧಿ ಯೋಜನೆಗಳು, 120ಕ್ಕೂ ಹೆಚ್ಚು ಗ್ರಂಥಗಳ ಪ್ರಕಟಣೆ, ಪರಿಷತ್ತನ್ನು ಸರ್ಕಾರದ ಅನುದಾನ ವ್ಯಾಪ್ತಿಗೆ ತಂದದ್ದು, ತಾಲೂಕು ಘಟಕಗಳ ರಚನೆ, ಹೀಗೆ 10 ಹಲವಾರು ಯೋಜನೆಗಳನ್ನು ರೂಪಿಸಿ ಕಾರ್ಯಗತಗೊಳಿಸಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಶ್ರೀಮಂತಗೊಳಿಸಲು ಶ್ರಮಿಸಿದರು. ಸಾವಿರದ 1995ರಲ್ಲಿ ಉತ್ತರ ಅಮೆರಿಕಾದ ಕನ್ನಡ ಸಮ್ಮೇಳನಕ್ಕೆ ಆಹ್ವಾನಿತರಾಗಿದ್ದ ಪರಿಷತ್ತಿನ ಪ್ರಥಮ ಅಧ್ಯಕ್ಷರು ಗೋರುಚ ಅವರು. 1995ರಿಂದ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ದೇಶಾದ್ಯಂತ ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿ ಪ್ರಸಾರಕ್ಕೆ ಶ್ರಮಿಸುತ್ತಿದ್ದಾರೆ. ಸದಾ ಯೋಜನೆ, ಸಂಘಟನೆ, ನಿರ್ವಹಣೆಗಳಲ್ಲಿ ನಿರತರಾಗಿರುವ ಗೋರುಚ ಅವರು ಬಾಗೂರು ನಾಗಮ್ಮ, ಜೋಗದ ಜೋಕ್, ಮೈದುನ ರಾಮಣ್ಣ, ಗ್ರಾಮ ಗೀತೆಗಳೆಂಬ ಜಾನಪದ ಸಂಗ್ರಹಗಳೇ ಅಲ್ಲದೆ ಸಂದರ್ಭ, ಗೊಂಡೇದಹಳ್ಳಿಯಿಂದ ಬೆಂಗಳೂರಿಗೆ, ಸಾಕ್ಷಿಕಲ್ಲು, ಬೆಳ್ಳಕ್ಕಿ ಹಿಂಡು ಬೆದರ್ಯಾವು, ನಿಜಲಿಂಗಪ್ಪ, ಸದಾಶಿವ ಶಿವಾಚಾರ್ಯರು, ಅಕ್ಕಮಹಾದೇವಿ, ಶರಣಾರ್ಥಿ, ಆಲೋಚನೆ, ಚಿಗಟೇರಿ ಮುರಿಗಪ್ಪ, ಅನುಭಾವ, ಚಿತ್ರಜಂಗಮ, ನೇತ್ರದಾನಿ ಮೋದಿ, ಕಂತೆ ಭಿಕ್ಷಾ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ.
ಕೆಲವು ಇಂಗ್ಲಿಷ್ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಅನೇಕ ನಿಯತಕಾಲಿಕಗಳ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡ ಚಳುವಳಿಯಲ್ಲಿ ಅವರದು ಸಕ್ರಿಯ ಪಾತ್ರ. ಚಲನಚಿತ್ರ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲೂ ಪರಿಣತಿಯನ್ನು ಹೊಂದಿದ್ದ ಗೋರುಚಾರ್ ಅವರು 50ಕ್ಕೂ ಹೆಚ್ಚು ಸಾಕ್ಷ್ಯಚಿತ್ರ ಮತ್ತು ಕಿರುಚಿತ್ರಗಳಿಗೆ ಸಾಹಿತ್ಯ ನಿರ್ದೇಶನ ನೀಡಿದ್ದಾರೆ. ಗೋರು ಚನ್ನಬಸಪ್ಪ ಅವರ ವಿವಿಧ ಕ್ಷೇತ್ರಗಳ ಪರಿಣತಿಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಮತ್ತು ಅನೇಕ ಪ್ರತಿಷ್ಠಿತ ಸಂಸ್ಥೆಗಳು ನಾನಾ ಸಮಿತಿ ಉಪಸಮಿತಿಗಳಿಗೆ ನೇಮಕ ಮಾಡಿಕೊಂಡು ಅವರ ಮಾರ್ಗದರ್ಶನ ಸಲಹೆ ಪಡೆದಿವೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ವಿಶ್ವವಿದ್ಯಾಲಯ, ಕರ್ನಾಟಕ ಭಾಷಾ ಆಯೋಗ, ಪಂಪ ಪ್ರಶಸ್ತಿ ಆಯ್ಕೆ ಸಮಿತಿ, ಕನ್ನಡ ಶ್ರೀ ಆಯ್ಕೆ ಸಮಿತಿ, ಬಸವ ಪುರಸ್ಕಾರ ಆಯ್ಕೆ ಸಮಿತಿ, ಮೈಸೂರು ದಸರಾ ಸಮಿತಿ ಹಾಗೂ ಕನ್ನಡ ನಿಘಂಟು ಸಮಿತಿಗಳಲ್ಲಿ ತಮ್ಮ ಅನುಭವ ಮತ್ತು ಜ್ಞಾನವನ್ನು ಧಾರೆ ಎರೆದಿದ್ದಾರೆ. ಜಾನಪದ ಜಂಗಮರಂತಿರುವ ಗೋರುಚ ಅವರನ್ನು ಕರ್ನಾಟಕ ಸರ್ಕಾರ 2009ರಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಜಾನಪದದ ಬಗ್ಗೆ ವಿಶೇಷ ಆಸಕ್ತಿಯನ್ನು ಹೊಂದಿ ಜಾನಪದ ವಿಶ್ವವಿದ್ಯಾಲಯವೂ ಸೇರಿದಂತೆ 108 ಕನಸುಗಳನ್ನು ಒಡಲಲ್ಲಿ ತುಂಬಿಕೊಂಡು 80ರ ಇಳಿ ವಯಸ್ಸಿನಲ್ಲೂ ಕ್ರಿಯಾಶೀಲರಾಗಿರುವುದು ಅಚ್ಚರಿಯನ್ನುಂಟು ಮಾಡುತ್ತದೆ. ನಾವು ಕನ್ನಡ ಸಾಹಿತ್ಯ ಪರಿಷತ್ನಿದ್ದಾಗ ಅಥವಾ ಈಗ ನಾನು ಜಾನಪದ ಅಕಾಡೆಮಿಯ ಅಧ್ಯಕ್ಷನಾಗಿರುವಾಗ ನಮ್ಮ ಆಶಯ ಅಂದರೆ ಒಂದು ಸಾಂಸ್ಕೃತಿಕವಾದ ವಾತಾವರಣ ಸೃಷ್ಟಿ ಆಗದೇ ಇದ್ದರೆ ಸಾಮಾಜಿಕ ಸುಧಾರಣೆಯೂ ಕೂಡ ಆಗೋದಿಲ್ಲ ಅನ್ನುವಂಥದ್ದು. ವಿಶೇಷವಾಗಿ ನಮ್ಮ ರಾಜಕೀಯ ವ್ಯವಸ್ಥೆ ಅತ್ಯಂತ ಹದಗೆಟ್ಟಿರತಕ್ಕಂತಹ ಇಂದಿನ ದಿನಮಾನಗಳಲ್ಲಿ ಸಾಂಸ್ಕೃತಿಕ ವಾತಾವರಣ ತುಂಬ ತುರ್ತು ಅಗತ್ಯದ ಅಂತ ನನಗೆ ಅನ್ನಿಸ್ತದೆ. ಈ ದೃಷ್ಟಿಯಿಂದ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸರ್ಕಾರವು ಉತ್ತೇಜನ ಕೊಡಬೇಕು ಮತ್ತು ಸಾರ್ವಜನಿಕರು ಕೂಡ ಹೆಚ್ಚು ಒಲವನ್ನು ಮೂಡಿಸಿಕೊಳ್ಳಬೇಕು ಅನ್ನೋದು. ಒಂದಲ್ಲ ಒಂದು ರೀತಿಯಲ್ಲಿ ಜನಸಮುದಾಯಕ್ಕೆ ತಮ್ಮ ಅನುಭವ ಮತ್ತು ಜ್ಞಾನವನ್ನು ಧಾರೆ ಎರೆಯುತ್ತಿರುವ ಗೋರುಚಾರ್ ಅವರು ರಾಜ್ಯದ 10 ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ, ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅನೇಕ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಸಂಘಟನಾ ಸಮರ್ಥರಾದ ಇವರು 100 ಸಮಾವೇಶಗಳನ್ನು ಸಂಘಟಿಸಿ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಬಹುಮುಖ ಪ್ರತಿಭೆಯ ಗೋರು ಚನ್ನಬಸಪ್ಪನವರು ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಸಲ್ಲಿಸಿದ ಸುದೀರ್ಘ ಸೇವೆಯನ್ನು ಗಮನಿಸಿ 1994ರಲ್ಲಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಯನ್ನು, 1996ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿಯನ್ನು, 1999ರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಹಾಗೆಯೇ ರಾಜ್ಯದ, ರಾಷ್ಟ್ರದ ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರಗಳನ್ನು ನೀಡಿ ಗೌರವಿಸಿವೆ. ಇಷ್ಟೆಲ್ಲಾ ಕಾರ್ಯಭಾರಗಳ ಮಧ್ಯೆಯೂ ಗೋರುಚ ಅವರು ತಮ್ಮ ಹುಟ್ಟೂರು ಗೊಂಡೇದಹಳ್ಳಿಯನ್ನು ಒಂದು ಮಾದರಿ ಗ್ರಾಮವನ್ನಾಗಿ ಅಭಿವೃದ್ಧಿಗೊಳಿಸಿರುವುದು ಸ್ಮರಣೀಯವಾದುದು. ಕನ್ನಡ ನಾಡು ಕಂಡ ಅಪರೂಪದ ವಿಶೇಷ ವ್ಯಕ್ತಿತ್ವದ ಶ್ರೀ ಗೋರು ಚನ್ನಬಸಪ್ಪ ಕನ್ನಡ ಸಂಸ್ಕೃತಿಯ ಹರಿಕಾರರು.